ನಮಸ್ಕಾರ ಎಲ್ಲರಿಗೂ, ಇದು ನಂದು ವ್ಯಾಲೆಂಟೈನ್ಸ್ ಡೇ ವ್ಲಾಗು. 13 ಫೆಬ್ರವರಿ ಪೋಲಾರ್ ಬೀರಲ್ಲಿ 143 ಆಫರ್ ನಡೀತಿದೆ ಅಂತ ನಾನು ಒಂದು ರೀಲ್ಸಲ್ಲಿ ನೋಡಿದ್ದೆ. ಹಾಗಾಗಿ ನಾವು ಹೋಗಿ ಟ್ರೈ ಮಾಡೋಣ ಅಂತ ಪೋಲಾರ್ ಬೀರ್ಗೆ ಹೋಗಿದ್ವಿ. ಇನ್ನು ನಮಗೆ ನಿಯರ್ ಇರೋ ಅಂಥ ಏರೋಹಳ್ಳಿ ಔಟ್ಲೆಟಿಗೆ ನಾವು ಹೋಗಿದ್ವಿ. ಆಫರ್ ಏನೋ ನಡೀತಿತ್ತು, ಹಾಗೆ ಜನನೂ ಕೂಡ ತುಂಬಾ ಇದ್ದರು. ಆದರೆ 143 ಪ್ಲಸ್ GST ನಾವು ಪೇ ಮಾಡಬೇಕಿತ್ತು. ದರ್ಶಿಕ್ ಇಲ್ಲಿ ಮಾಡಿಲ್ಲ ಐಸ್ ಕ್ರೀಮ್ ಕೊಡ ಐಸ್ ಕ್ರೀಮ್ ಅಂದ್ರೆ ಇಷ್ಟ. ಯಾವ್ದು ಬೇಕು? ಬೇಕಾ? ಓ, ಇದಲ್ಲಿ ತಗೊಂಡಿದ್ನಲ್ಲ ಲಾಸ್ಟ್ ಟೈಮು, ಅದನ್ನ ನೆನ್ಪಿಟ್ಕೊಂಡವ್ರೆ. ಇನ್ನು ಆಫರಲ್ಲಿ ಮೆಗಾಡೆಕ್ಕು, ಫ್ಯಾಮಿಲಿ ಸಂಡೇಸು, ಆಮೇಲೆ ಫಲೋಡಾ, ಶೇಕ್ಸ್ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿರಲಿಲ್ಲ. ಇನ್ನು ನಾವು ಯಾವುದು ಐಸ್ ಕ್ರೀಮ್ನ ಟೇಸ್ಟ್ ಮಾಡಿರಲಿಲ್ಲ, ಆ ಐಸ್ ಕ್ರೀಮ್ನ ಆರ್ಡ್ರ್ ಮಾಡ್ಕೊಂಡು ತಗೊಂಡ್ವಿ. ಇನ್ನು ಐಸ್ ಕ್ರೀಮು ಯಾರಿಗೆ ತಾನೇ ಇಷ್ಟ ಆಗಲ್ಲ. ನಾವು ದಾರ್ಶಿಕ್ ಜೊತೆ ಮಾತಾಡಿಕೊಂಡು ಐಸ್ ಕ್ರೀಮ್ನ ಎಂಜಾಯ್ ಮಾಡಿದ್ವಿ. ಇನ್ನು ಐಸ್ ಕ್ರೀಮ್ ನೋಡಿ ದಾರ್ಶಿಕಿಗೆ ಫುಲ್ಲು ಖುಷಿಯಾಗಿಬಿಟ್ಟಿದೆ. ಹಾಗೆ ಅವನು ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕೂಡ ರಿಪ್ಲೈ ಕೊಡ್ತಾನೆ. ಯಮ್ಮಿ, ಟೇಸ್ಟಿ ಅಂತೆಲ್ಲ ಎಲ್ಲ ಕೂಡ ಶುರು ಮಾಡಿಬಿಟ್ಟಿದ್ದಾನೆ. ಈ ಥರ ಮಾತು ಮಕ್ಕಳಲ್ಲಿ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಈ ಥರ ಜಂಕ್ ಫುಡ್ಡು ಆದಷ್ಟು ಅವಾಯ್ಡ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಮತ್ತು ನನಗೆ ಹಸ್ಬೆಂಡ್ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಕೂಡ ಸಿಕ್ತು. ಕೆಲವೊಮ್ಮೆ ನನಗೆ ಅವಶ್ಯಕತೆ ಇರೋವಂಥದ್ದನ್ನು ಕೂಡ ಕೊಡಿಸ್ತಾರೆ, ಕೆಲವೊಮ್ಮೆ ಅವ್ರಿಗೇನಾದ್ರು ಇಷ್ಟ ಆಗಿದ್ದು ಕೂಡ ಕೊಡಿಸ್ತಾರೆ. ಹಾಗೆ ನನಗೆ ಸಿಕ್ಕಿದ್ದೆ ಸಿಲ್ವರ್ ಪೆಂಡೆಂಟು ಮತ್ತು ಇಯರಿಂಗ್ಸ್ ಇರೋವಂಥ ಒಂದು ಸೆಟ್ನ ಅವ್ರು ತೊಗೊಂಡು ಬಂದಿದ್ದರು. ಸಿಂಪಲಾಗಿ ಕ್ಯೂಟಾಗಿ ತುಂಬಾ ಚೆನ್ನಾಗಿತ್ತು. ಇನ್ನು ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಆದರೆ ಥ್ಯಾಂಕ್ಸು ಕೂಡ ಕಮ್ಮಿನೇ, ಯಾಕಂದರೆ ಪ್ರತಿ ಸಾರಿ ಅವರು ನನಗಿಷ್ಟ ಆಗುವಂಥದ್ದು ಅಥವಾ ನನಗೆ ಯೂಸ್ ಇರೋವಂಥದ್ದನ್ನೇ ಕೂಡ ಕೊಡೋದು. ಇನ್ನು ಐಸ್ ಕ್ರೀಮು ಪಾರ್ಸಲ್ ಕೂಡ ಹೇಳಿದ್ವಿ, ಹಾಗಾಗಿ ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಐಸ್ ಕ್ರೀಮ್ನ ಎತ್ತಿಟ್ಟು ನನ್ನ ಡೈಲಿ ರೂಟೀನ್ನ ಮಾಮೂಲಿ ಸ್ಟಾರ್ಟ್ ಮಾಡಿಕೊಂಡೆ. ಆದರೆ ಐಸ್ ಕ್ರೀಮ್ ತಿಂದು ದಾರ್ಶಿಕಿಗೆ ಎಷ್ಟು ಖುಷಿಯಾಗಿದೆ ಅಂತ ಕೇಳೋಣ. ಐಸ್ ಕ್ರೀಮ್ ತಿಂದ್ಯಾ ನೀನು? ಎಷ್ಟು ತಿಂದೆ? 2 ತಿಂದ? ಎಷ್ಟೊಂದು ತಿಂದೆ? ಅಮ್ಮಗೆ ಬೇಡನಾ? ಯಾಕೆ? ಓಕೆ, ನೀನು ಖುಷಿ ಆಯ್ತಾ? ಹ್ಯಾಪಿ ನಪ್ಪು? ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಯಾವುದೇ ಥರ ಹೊಸದೇ ನಾನು ತೊಗೊಂಡ್ರು ಅದು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ನಾನು ಯೂಸ್ ಮಾಡ್ಕೊತೀನಿ. ಇನ್ನು ದಾರ್ಶಿಕ್ ಸ್ನ್ಯಾಕ್ಸ್ ಬಾಕ್ಸ್ ಕೂಡ ರೆಡಿ ಮಾಡ್ಕೊತಿದ್ದೆ. ಇನ್ನು ಟಿಫನ್ಗೆ ನಾನಿಲ್ಲಿ ಓಟ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಓಟ್ಸ್ನ ನಾನು ರೋಲ್ಡ್ ಓಟ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಹಾಲಲ್ಲಿ ಬೇಯಿಸ್ಕೊಂಡು ಅದು ತಣ್ಣಗಾದ್ಮೇಲೆ ನಮ್ಮ ಹತ್ರ ಯಾವ ಫ್ರೂಟ್ಸ್ ಇರುತ್ತೆ ಆ ಫ್ರೂಟ್ಸ್ನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ ಡ್ರೈ ಫ್ರೂಟ್ಸು ಕೂಡ ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಕಪ್ಪು ದ್ರಾಕ್ಷಿ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಫ್ಲಾಕ್ಸ್ ಸೀಡ್ಸ್ನ ಹಾಕ್ಕೊಂಡು ಜೊತೆಗೆ ಹನಿ ಸೇರಿಸ್ಕೊಂಡು ತಿಂತಾಯಿದ್ದೀನಿ. ಈ ರೀತಿ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇತ್ತು. ಹಾಗೆ ಮಧ್ಯಾಹ್ನ ಚಿಕನ್ ಗ್ರೇವಿ ಮಾಡಿದ್ದೆ. ಆ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೆ. ಇನ್ನು ಹೊಸದಾಗಿ ಚಿಕನ್ ಡ್ರೈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸುಮಾರು ನಾನಿಲ್ಲಿ ಒಂದು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ. ನೀಟಾಗೆಲ್ಲ ವಾಶ್ ಮಾಡಿಕೊಂಡು ಅದಕ್ಕಿಲ್ಲಿ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ, ಕಲರ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ಹಾಗೆ ಅರಶಿನ, ಉಪ್ಪು ಈ ಮೂರನ್ನು ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹಾಫ್ ಆನ್ ಅವರು ಮ್ಯಾರಿನೇಟ್ ಆಗೋದಕ್ಕೆ ಹಾಗೆ ಇಟ್ಕೊಂಡ್ಬಿಡೋಣ.
ಈಗ ಈ ಚಿಕನ್ಗೆ ಹಾಕೋದಕ್ಕೆ ಒಂದು ಪೌಡರ್ನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕಿಲ್ಲಿ ನಾನು ಬಾಣಲಿ ಇಟ್ಟು ಆ ಬಾಣಲಿಗೆ ಆದಮೇಲೆ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ನ ಮಾಡ್ಕೊತಾ ಇದ್ದೀನಿ. ಧನಿಯಾ ಹಾಗೆ ಸೋಂಪು, ಮೆಣಸು, ಕರಿಬೇವನ್ನ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಹುರ್ಕೊಳ್ಬೇಕಾಗತ್ತೆ. ಈಗ ಇದು ತಣ್ಣಗಾದ್ಮೇಲೆ ನಾನಿಲ್ಲಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಕುಟ್ಟಿ ಪುಡಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಆದರೆ ನನ್ನ ಹತ್ರ ಚಿಕ್ಕದಿದ್ದರಿಂದ ನಾನು ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ಇದನ್ನು ನಾವು ಪುಡಿ ಮಾಡ್ಕೊಬೇಕಾಗುತ್ತೆ. ಈಗ ಇದೇ ಬಾಣಲಿಗೆ ನಾನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಸೇರಿಸೋದ್ರಿಂದ ನಿಮಗೆ ಫ್ಲೇವರು ಹಾಗೆ ಘಮ ತುಂಬಾ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದ್ಮೇಲೆ ಕರಿಬೇವು, ಸಣ್ಣದಾಗಿ ಹಚ್ಚಿರುವಂಥ ಬೆಳ್ಳುಳ್ಳಿ, ಹಾಗೆ ಸಣ್ಣದಾಗಿ ಹಚ್ಚಿರುವಂಥ ಶುಂಠಿ ಮತ್ತು ಹಸಿಮೆಣಸಿಕಾಯಿ ಇಷ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಅದು ಸ್ವಲ್ಪ ಫ್ರೈ ಆದಮೇಲೆ ನಾವೀಗಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಂಥ ಚಿಕನ್ನ ಕೂಡ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲಿಡ್ನ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಹಾಗೆ ಮಧ್ಯೆ ನೀವು ಲಿಡ್ನ ಓಪನ್ ಮಾಡಿ ಒಂದೆರಡು ಸಾರಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಹಾಗೆ ನಾನು ಮಿಕ್ಸ್ ಮಾಡಿಕೊಂಡು ಲಿಡ್ನ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಈಗ ನಾನು ಇದಕ್ಕೆ ಈಗಾಗಲೇ ಡ್ರೈ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಟಿರೋ ಅಂಥದ್ದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಲ್ಲಿ ಫ್ಲೇಕ್ಸು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಜೊತೆಗೆ ಸಣ್ಣದಾಗಿ ಸ್ಲೈಸಾಗಿ ಹಚ್ಚಿರೋ ಅಂಥ ಒಂದು ಬಟ್ಲು ಈರುಳ್ಳಿನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ರುಬ್ಬಿಟ್ಟಿರೋಂಥ ಪುಡಿ, ಗರಂ ಮಸಾಲ ಹಾಗೆ ಚಿಲ್ಲಿ ಫ್ಲೇಕ್ಸು, ಸಾಲ್ಟ್ ಎಲ್ಲ ಸೇರಿಸಿ ಈರುಳ್ಳಿ ಎಲ್ಲ ಸೇರಿಸಾದ್ಮೇಲೆ ಎಲ್ಲನೂ ಒಮ್ಮೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇನ್ನು ಈ ಮಿಕ್ಸ್ ಮಾಡಿರೋ ಅಂಥದ್ದನ್ನು ನಾವು ಲಿಡ್ ಮುಚ್ಚಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಆಗ ಚಿಕನ್ ಎಲ್ಲ ಖಾರ ಎಲ್ಲ ಹಿಡ್ಕೊಂಡು ಬೆಂದಿರುತ್ತೆ. ಈಗ ಈ ಚಿಕನ್ ಡ್ರೈ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಹಸ್ಬೆಂಡು ಯಾವುದೇ ಥರ ಗಿಫ್ಟ್ನ ಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಥರ ಏನಾದರೂ ಸ್ಪೆಷಲಾಗಿ ಕುಕ್ ಮಾಡ್ತೀನಿ. ಇನ್ನು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.